ಹಾಯ್ ಹೆಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತುಂಬ ವೀಡಿಯೋಸ್ ಇದೇ ರೀತಿ ಮಾಡಿ ಇಟ್ಕೊಂಡಿದ್ದೀನಿ, ಬಟ್ ವಾಯ್ಸ್ ಕೊಡೋಕ್ಕಾಗ್ತಾ ಇಲ್ಲ. ಅದರಿಂದ ಇವತ್ತು ಹಾಗೆಯೇ ಒಂದು ಸಾಂಗ್ನ ಹಾಕಿ ಅಪ್ಲೋಡ್ ಮಾಡಿದೆ, ಬಟ್ ಅದು ಕಾಪಿರೈಟ್ ಕ್ಲೈಮ್ ಅಂತ ಬಂತು. ಅದಕ್ಕೆ ನಾನು ಇವಾಗ ನನ್ನ ಮಗಳು ಮುಂದೆ ಫೋನ್ ಇಟ್ಕೊಂಡ್ರೆ ಅವಳು ಬಿಡಲ್ಲ, ವಾಯ್ಸ್ ಓವರ್ ಕೊಡೋಕ್ಕಂತೂ ಬಿಡೋದೇ ಇಲ್ಲ. ಆದ್ದರಿಂದ ಈಗ ಜಸ್ಟ್ ಮಲ್ಕೊಂಡ್ಳು, ಇಮ್ಮಿಡಿಯೇಟಾಗಿ ವಾಯ್ಸ್ ಕೊಡೋಣ ಅಂತ ಹೇಳಿ. ಹಾಗೂ ಸ್ವಲ್ಪ ಸೌಂಡ್ ಎಲ್ಲ ಬರ್ತಾಯಿದೆ, ಇಟ್ಸ್ ಓಕೆ. ನಾನಿವತ್ತು ಮಾಡ್ತಾ ಇರೋವಂತಹದ್ದು ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ರೆಡಿ ಮಾಡ್ಕೊತಾ ಇದ್ದೆ. ಬೇಕಾಗಿರುವಂತಹ ಸಾಮಗ್ರಿಗಳು ನೀವೇ ನೋಡಿದ್ರಿ. ನಾನು ಸಿಂಪಲಾಗೆ ಮಾಡ್ತಾಯಿದ್ದೀನಿ, ಬೇಗನೆ ರೆಡಿಯಾಗುತ್ತೆ ಕೂಡ. ಈರುಳ್ಳಿ, ಒಂದು ಹಸಿಮೆಣ್ಸಿನ್ಕಾಯಿ, ಒಂದು ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಕ್ಯಾರೆಟ್ ಬೀನ್ಸ್ ಇತ್ತು ಅಂತ ಹೇಳಿ ಅದನ್ನು ತೊಗೊಂಡಿದ್ದೀನಿ. ಕ್ಯಾರೆಟ್ ಬೀನ್ಸು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಒಗ್ಗರಣೆಗೆ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಕಡಲೆಬೀಜ ಮತ್ತು ಕಡಲೆಬೇಳೆ ಇದಿಷ್ಟನ್ನು ಒಗ್ಗರಣೆ ಮಾಡಿಕೊಂಡು, ಇದ್ರ ಜೊತೆಗೆ ಉದ್ದಿನಬೇಳೆ ಹಾಕಿದ್ರೂ ಚೆನ್ನಾಗಿರುತ್ತೆ, ತಿನ್ನುವಾಗ ತುಂಬ ಚೆನ್ನಾಗಿ ಇರುತ್ತೆ. ಸೊ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಂದು ಬಣ್ಣ ಬರೋ ರೀತಿಲಿ ಹುರ್ಕೋಬೇಕು. ನಂತರ ಟೊಮ್ಯಾಟೊ ಏನು ಹೆಚ್ಚಿಟ್ಕೊಂಡಿದ್ದೀವಿ, ಟೊಮ್ಯಾಟೊ ಆಗಿರ್ಬೋದು, ಹಸಿಮೆಣ್ಸಿನ್ಕಾಯಿ, ಹಾಗೆಯೇ ಕರಿಬೇವು ಸೊಪ್ಪು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡ ನಂತರ ನಾವು ಅವಲಕ್ಕಿನ ಚೆನ್ನಾಗಿ ತೊಳೆದು ಇಟ್ಕೋಬೇಕು. ಅದು ಜಾಸ್ತಿ ನೀರು ಮಾಡಿದ್ರೆ ಹಿಟ್ಟಿಟ್ಟು ಥರ ಆಗಿಬಿಡುತ್ತೆ. ನೀರು ತೊಳೆದಿದ ತಕ್ಷಣವೇ ಅದನ್ನು ನೀರು ಸೋರೋಕ್ಕೆ ಇಟ್ಬಿಡಬೇಕು. ಕೊನೆಯಲ್ಲಿ ಒಂದು ನಿಂಬೆಹಣ್ಣನ್ನು ಹಾಕಿಬಿಟ್ಟು ಫ್ರೈ ಮಾಡಿಕೊಂಡ್ರೆ ಗೊಜ್ಜನ್ನ, ಅದಕ್ಕೆ ಅವಲಕ್ಕಿನ ಮಿಕ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಗಳು ಇದರಲ್ಲಿ ಎದ್ಲು. ಹಾಗೆಯೇ ಇನ್ನೊಂದು ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೆ, ಅದ್ರದ್ದು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ನಾನು ಮಾಡಿರೋಂತಹ ವೀಡಿಯೋಸಲ್ಲಿ ನಾನು ಏನೇನು ಮಾಡಿದ್ದೆ ಅದೆಲ್ಲ ಒಂದೊಂದು ಇದನ್ನು ಹಾಕಿದ್ದೀನಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.